ಕೇದಾರನಾಥ್ ದೇವರ ಆಶೀರ್ವಾದದಿಂದ ಪ್ರಸಾದ. ಇದು ಕೇದಾರನಾಥನ ಪ್ರಸಾದ. ಕೇದಾರನಾಥ್ ರುದ್ರಾಕ್ಷಿ ಯಾವಾಗಲೂ ನಿನ್ನ ಕೈಯಲ್ಲಿರಲಿ. ಕೈ ಕಕ್ಕಂದಿಯೇ ಸ್ವಲ್ಪ ಜೋರಾಗಿ ಹೇಳ್ರಿ. ಕೇದಾರನಾಥ್ ರುದ್ರಾಕ್ಷಿ. ಅಮ್ಮನಿಗಾಗಿ ಕವನ ವಾಚನ. ವಂಜಾಕ್ಷಮ್ಮ ನಂಜುಂಡಯ್ಯ ಅಜ್ಜೇಗೌಡರ ಮಠ್ ಇವರ ಹಿರಿಯ ಮಗಳಾದ ಶ್ರೀಮತಿ ಸುಶೀಲಾ ಹಿರೇಮಠ್ ಅವರಿಂದ ಕಾಶ್ಮೀರದ ಶಾಲು ಹೊದಿಕೆ ಮತ್ತು ಗಂಗಾಜಲ ಮತ್ತು ಅಮ್ಮನಿಗಾಗ ಒಂದು ಬರೆದ ಕವನವನ್ನು ಈಗ ಓದುತ್ತಾರೆ. ಶಾಂತ ರೀತಿಯಿಂದ ಕೇಳಿರಿ. ಕಾಶ್ಮೀರಿ ಶಾಲ್. ಕಾಶ್ಮೀರಿ ಶಾಲ್ ಪಿಂಕ್ ಕಲರ್ ಇದೆ. ಅಮ್ಮನಿಗಾಗಿ ಒಂದು ಕವನ ಬರೆದಿದ್ದೇನೆ. ಅವರ ಅಮ್ಮರ ಪ್ರೀತಿಯ ಮಗಳು ಸುಶೀಲಾ ಹಿರೇಮಠ್. ಅಮ್ಮ ನವಮಾಸು ಹೊತ್ತು ಹೆರುವಳು ಅಮ್ಮ, ವಿಶಾಲ ಜಗದೊಳಗೆ ಅವಳೆಮಗೆ ದೈವ. ವಿಶಾಲ ಜಗದೊಳಗೆ ಅವಳೆಮಗೆ ದೈವ. ಎಲ್ಲರ ಬೇಕು ಬೇಡಗಳ ನೀಗಿಸುವಳು ನಿತ್ಯ. ಅವಳೆಮ್ಮ ಕಲ್ಪವೃಕ್ಷವೆಂಬುದು ನಿತ್ಯದ ಸತ್ಯ. ಅವಳೆಮ್ಮ ಕಲ್ಪವೃಕ್ಷವೆಂಬುದು ನಿತ್ಯದ ಸತ್ಯ. ಹಸಿವು ದಣಿವು ಅಸಹನೆಗಳಿಲ್ಲ, ಎದೆಯ ಗರ್ಭದೊಳಗೆ ಸ್ವಾರ್ಥಕ್ಕೆ ಸ್ಥಳವಿಲ್ಲ. ವಾತ್ಸಲ್ಯದ ಸೆಲೆ ಮಮತೆಯ ತೊರೆ, ಸದಾ ಸಹನೆಯ ಶಿಖರ ಈ ಅಮ್ಮ. ವಾತ್ಸಲ್ಯದ ಸೆಲೆ ಮಮತೆಯ ತೊರೆ, ಸದಾ ಸಹನೆಯ ಶಿಖರ ಈ ಅಮ್ಮ. ಬಯಸಳು ಏನನ್ನು ತನಗಾಗಿ ಎಂದು, ಮಿಡಿವಳು ಬದುಕಲ್ಲಿ ಎಲ್ಲರೂ ತನ್ನವರೆಂದು. ಹಿಡಿ ಪ್ರೀತಿಯೇ ಇವಳಿಗೆ ಮೃಷ್ಟಾನ್ನದಂತೆ, ನೆಮ್ಮದಿ ಇರಲು ಸಂಸಾರ ಸ್ವರ್ಗವೇ ಧರೆಗಿಳಿದಂತೆ. ನೆಮ್ಮದಿ ಇರಲು ಸಂಸಾರ ಸ್ವರ್ಗವೇ ಧರೆಗಿಳಿದಂತೆ. 88ರ ಇಳಿ ವಯದಲ್ಲೂ ಮನೆಯಲ್ಲಿ ಓಡಾಡಿ ಎಲ್ಲರನ್ನೂ ಹಾರೈಸುವೆ. ಯಾವ ಜನ್ಮದ ಋಣಾನುಬಂಧವೋ ಅರಿಯೆ, ಯಾವ ಜನ್ಮದ ಋಣಾನುಬಂಧವೋ ಅರಿಯೆ. ಈ ಜನ್ಮದಲ್ಲಿ ದೈವವಾಗಿ ನೀ ನನಗೆ ಸಿಕ್ಕಿರುವೆ. ಈ ಜನ್ಮದಲ್ಲಿ ದೈವವಾಗಿ ನೀ ಸಿಕ್ಕಿರುವೆ. ತಿಳಿ ನೀರ ಕಡಲು ಈ ನಿನ್ನ ಮನವು, ತಿಳಿ ನೀರ ಕಡಲು ಈ ನಿನ್ನ ಮನವು. ಹೆಮ್ಮೆಯಿದೆ ಅಮ್ಮ ನೀ ನನ್ನ ಜೊತೆಗಿರಲು. ನೀ ತೋರುವ ವಾತ್ಸಲ್ಯಕ್ಕೆ ಬೆಲೆ ಕಟ್ಟಲಾಗದು. ನೀ ತೋರುವ ವಾತ್ಸಲ್ಯಕ್ಕೆ ಬೆಲೆ ಕಟ್ಟಲಾಗದು. ನೀನಿರಲು ಮನೆಯಲ್ಲಿ ಶಾಂತಿಯು ಕದಡದು. ನನ್ನ ಪ್ರೀತಿಯ ಮಡಿಲು ನನ್ನ ಹಡೆದವ್ವ, ತನಗಾಗಿ ಏನನ್ನು ಬಯಸದವಳು, ಅವಳಿಗಾಗಿ ಏನನ್ನು ಕೂಡಿಡದವಳು. ಅವಳಿಗಾಗಿ ಏನನ್ನು ಕೂಡಿಡದವಳು. ತನಗೆ ಬಂಗಾರ ಒಡವೆ ಇಲ್ಲವೆಂದು ಕೊರಗದವಳು. ತನ್ನ ಮಕ್ಕಳು ಸೋತಾಗ ಸದಾ ಜೊತೆ ನಿಂತವಳು. ತನ್ನ ಮಕ್ಕಳು ಸೋತಾಗ ಸದಾ ಜೊತೆ ನಿಂತವಳು. ಮಕ್ಕಳ ನಗುವಲ್ಲೇ ತನ್ನ ಖುಷಿ ಕಂಡವಳು. ಮಕ್ಕಳ ನಗುವಲ್ಲೇ ತನ್ನ ಖುಷಿ ಕಂಡವಳು. ಸ್ವಂತ ಅತ್ತೆ ಮತ್ತು ದತ್ತು ಅತ್ತೆ ಇಬ್ಬರನ್ನು ಬಲು ಆರೈಕೆ ಮಾಡಿದವಳು. ಮಾವ ನಾದಿನಿ ಮೈದುನರನ್ನು ಅಚ್ಚುಮೆಚ್ಚಿನಿಂದ ಸಲಹಿದವಳು. ಸೊಸೆಯಂದರು ಅಳಿಯಂದಿರು ಮೊಮ್ಮಕ್ಕಳನ್ನು ಬಲು ಪ್ರೀತಿಯಿಂದ ಆಧರಿಸಿದವಳು. ಭೇದ ಭಾವವಿಲ್ಲದೆ ಬಂಧು ಬಾಂಧವರನ್ನು ವಿನಯದಿಂದ ಕಂಡವಳು. ಭೇದ ಭಾವವಿಲ್ಲದೆ ಬಂಧು ಬಾಂಧವರನ್ನು ವಿನಯದಿಂದ ಕಂಡವಳು. ಮನೆಗೆ ಬಂದ ಅತಿಥಿಗಳಿಗೆ ದಾಸೋಹ ಸದಾ ಮಾಡುವವಳು. ಮನೆಗೆ ಬಂದ ಅತಿಥಿಗಳಿಗೆ ದಾಸೋಹ ಸದಾ ಮಾಡಿದವಳು. ಸಂಗೀತ ಸಾಹಿತ್ಯದಲ್ಲಿ ಆಸಕ್ತಿ ಉಳ್ಳವಳು. ವಚನಗಳನ್ನು ಹಾರ್ಮೋನಿಯಂ ನುಡಿಸುತ್ತಾ ಹಾಡುತ್ತಿರುವವಳು. ಎಲ್ಲರಿಗೂ ಸ್ಫೂರ್ತಿದಾಯಕಳಾಗಿರುವಳು. ಎಲ್ಲರಿಗೂ ಸ್ಫೂರ್ತಿದಾಯಕಳಾಗಿರುವಳು ಈ ನನ್ನ ಅಮ್ಮ. ನನ್ನ ಮಾತೋಶ್ರೀಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಹಡೆದವು. ನನ್ನ ಮಾತೋಶ್ರೀಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಹಡೆದವು. ಕವಿತೆ ಬಹಳ ಸೊಗಸಾಗಿದೆ. ಸಾಹಿತಿ ಕರ್ನಾಟಕ ಲೇಖಕಿಯರ ಸಂಘ ದಾವಣಗೆರೆ.
ಸುಮಾರು ಪ್ರಶಸ್ತಿಗಳನ್ನು ವಿಜೇತರು. ಡಾಕ್ಟರ್ ಸುಶೀಲಾ ಬಸವರಾಜ್ ಹಿರೇಮಠ್ ಅವರಿಂದ ಕವನ ವಾಚನ ಕೇಳಿದಿರಿ. ತಮ್ಮ ಅನಿಸಿಕೆಗಳನ್ನು ಈ ವಾಟ್ಸಪ್ ಗ್ರೂಪಿನಲ್ಲಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.